ಸ್ವಲ್ಪ ತಗೊಂಡ ಯಾಕೆ ಪುಟ್ಟ ನಲ್ಲಿಯಲ್ಲಿ ನೀರು ಬರಲ್ವಾ? ಹಾಂ, ಯಾಕೆ? ಡೈಲಿ ನೀವು ಇಲ್ಲಿಂದನೇ ಹೊತ್ಕೊಂಡು ಹೋಗೋದಾ? ಕುಡಿಯೋಕ್ಕೆಲ್ಲ ನೀರು ಇದೆ? ನೀರಿಷ್ಟೇ ಬರೋದು? ನೀರಿಷ್ಟೇ, ಒಂದೊಂದ್ಸಲ ಅಷ್ಟು ಬರೋದು, ಪೂರ್ತಿ ಆಫ್ ಆಗುತ್ತೆ. ಇಲ್ಲಾಂದ್ರೆ ಅಲ್ಲಿ ಕೆಳಗಡೆಯಿಂದ ಹೊತ್ಕೊಂಡು ಬರಬೇಕು ಡೈಲಿ. ನೀರಿಲ್ಲ, ಮತ್ತೆ ಪೈಪ್ ಲೈನ್ ವ್ಯವಸ್ಥೆಗಳು ಯಾವುದೂ ಇಲ್ಲ. ಹಾಂ, ಇಲ್ಲಿ ಸಿಂಟ್ಯಾಕ್ಸ್ ಲೀಕೇಜ್ ಇದೆ ಫುಲ್ಲು. ಹಾಂ, ಸಿಂಟ್ಯಾಕ್ಸ್ ಇಲ್ಲ. ಶೌಚಾಲಯಗಳು ಇದಕ್ಕೆ ಸೀಟ್ ಬೇರೆ ಇಲ್ಲ, ಅರ್ಧ ಕಟ್ಟಾಗಿದೆ. ಇದು ಸ್ನಾನದ ಮನೆ, ಇದರಲ್ಲಿ ಏನೇನಿಲ್ಲ. ಸ್ನಾನದ ಮನೆ ಇದರಲ್ಲಿ ಏನಿಲ್ಲ, ಇದು ಕ್ಲೀನ್ ಇಲ್ಲ, ಯಾವುದೂ ಇಲ್ಲ. ಸೀಟ್ಗಳು ಹೋಗಿದ್ದಾವೆ ಮೇಲುಗಡೆ ಬರೋದು. ಸರ್ ಇದು ನೋಡಿ, ಗಂಡು ಮಕ್ಕಳ ಶೌಚಾಲಯ ಆದರೂ ಹೋಗಿತ್ತು, ನಿನ್ನೆ ಪೇಂಟ್ ಮಾಡಿದ್ವಿ. ಇದು ಸಾಧಾರಣ ಇದೆ ಅಷ್ಟೇ. ನಿನ್ನೆ ಕ್ಲೀನ್ ಮಾಡಿದ್ರು. ಮತ್ತೆ ಇಲ್ಲಿ ಶಾಲೆಯಲ್ಲಿ ಅಡುಗೆ ಮಾಡಿದರೆ ಅಡುಗೆ ನೀರು ಇಲ್ಲಿ ಹೋಗ್ಬೇಕಂದ್ರೆ ಇಂಗು ಗುಂಡಿ ಇಲ್ಲ ಶಾಲೆಗೆ. ಇಂಗು ಗುಂಡಿ ಇಲ್ಲ, ಯಾವುದೂ ಇಲ್ಲ. ಮತ್ತೆ ನೋಡಿ ಸರ್, ಇದು ಪೈಪು ಇದು ದಿನ ತಪ್ಪಿ ಹೋದರೆ ನೋಡಿ ಇಲ್ಲಿ ಇದು ಈ ಥರ ಮಕ್ಕಳು ಸಿಕ್ಕಾಕೊಬೇಕು. ಇದು ಈಗ ನೀರೆಲ್ಲ ತುಂಬಿಸಿ ಸಿಂಟ್ಯಾಕ್ಸಿಗೆ ತುಂಬಿಸೋದಷ್ಟೇ, ಹೊತ್ಕೊಂಡ್ಬಂದು ತುಂಬಿಸೋದು. ಅದರಿಂದ ನೀರು ಬರೋದು ಇದು. ಅದರಿಂದ ಈಗ ಅಗತ್ಯ ಬಿದ್ದಾಗ ಮಕ್ಕಳು ಉಪಯೋಗಿಸ್ಕೊಳೋದು, ಯಾಕಂದರೆ ಮಳೆಗಾಲದಲ್ಲಿ ಇಲ್ಲಿ ಹೋಗೋಕ್ಕಾಗಲ್ಲ. ಆ ರೀತಿ ಇದು ಶಾಲೆ ನೀರಿನ ವ್ಯವಸ್ಥೆ. ಇದು ಸಿಂಟ್ಯಾಕ್ಸ್ ಫುಲ್ ಆಗಿದೆ, ಹಂಗಾಗಿ ಮಕ್ಕಳೇ ನೀರು ಹೊರಬೇಕು. ಅಡುಗೆಯವರು, ಅಡುಗೆ ಸಹಾಯಕರು ಅವರೆಲ್ಲ ಹೊತ್ತು ತುಂಬಿಸಿರೋದು. ಸ್ವಲ್ಪ ನೀರು ಬಂದು ಶಾಲೆಗೆ ಸಾಕಾಗುತ್ತೆ ಸರ್. ಇದು ಅಡುಗೆ ಮನೆ ಬಿದ್ದೋಗಿತ್ತು, ಈ ಅಡುಗೆ ಮನೆ ರೆಡಿ ಆಗಿದೆ. ಇದರಲ್ಲಿ ಮರ ಇತ್ತು, ಆ ಮರ ಇಲ್ಲ ಈಗ. ಹಳೆ ಮರಗಳು ಏನಾಯ್ತು ಅಂತ ಗೊತ್ತಿಲ್ಲ. ಆಮೇಲೆ ಗ್ರಾಮಸ್ಥರು ಸ್ವಲ್ಪ ರಾಡ್ ಕೊಟ್ಟರು, ರಾಡನ್ನೆಲ್ಲ ಹಾಕಿ ಇದು ಮಾಡಿದ್ರು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.